ನೆನಪುಗಳು ಬರುತ್ತೆ ಅಂತ? ಅಯ್ಯೋ, ಸಮಥಿಂಗ್ ಲೈಕ್ ಅಪ್ಪ ಫೇಲ್ಯೂಸೇ ಜಾಸ್ತಿ ನೋಡಿದೆ, ಬಟ್ ಅಮ್ಮ ನಂಬಿಕೆ ನೋಡಿದೆ. ಖಂಡಿತ ನೀವು ಗೆಲ್ತೀಯ ಅನ್ನೋದು ಅಮ್ಮ ನನಗೆ ಅದು ಯಾವಾಗಲೂ ಸ್ಫೂರ್ತಿಯಾಗಿದ್ದರು. ಬಟ್ ಏನೋ ಒಂದು ನನಗೂ ಭಯ ಇತ್ತು. ಸೊ ಅದಕ್ಕೆ ನಾನು ಎಜುಕೇಷನ್ ಬಿಡಲಿಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ಶುರು ಮಾಡಿದ್ರೂ ಐ ಡಿಡ್ ಮೈ ಬ್ಯಾಚುಲರ್ಸ್, ಐ ಡಿಡ್ ಮೈ ಮಾಸ್ಟರ್ಸ್, ಐ ಡಿಡ್ ಮೈ MPhil. ಅದು ಡಿಸ್ಕಂಟಿನ್ಯೂ ಮಾಡಿದೆ. ಪ್ರೊಫೆಸರಾಗಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡಿದೆ. ಐ ವಾಸ್ ಅ ವೆರಿ ಗುಡ್ NCC ಕ್ಯಾಡೆಟ್. ಒಂದು ಕಡೆ ಡಬ್ಬಿಂಗ್ಸ್ ಮಾಡ್ತಾಯಿದ್ದೆ, ಚಿಕ್ಕ ಕ್ಯಾರೆಕ್ಟರ್ಸ್ ಮಾಡ್ತಾಯಿದ್ದೆ. ಏನೇ ಇದ್ರೂ ಒಂದು ಸಲ 50 ವರ್ಷ ನೋಡಿದ್ರೆ ನನಗೆ ಈಗ ಫಿಲ್ಮ್ಸಲ್ಲಿ ನೋಡುವಾಗ 75ನಿಂದ 2025 ಸಕ್ಸಸ್ಗಿಂತ ಫೇಲ್ಯೂಸೇ ಜಾಸ್ತಿ ಇದೆ. ಬಟ್ ಸ್ಟಿಲ್ ಯಾವಾಗಲೂ ಫೇಲ್ಯೂಸ್ ನಾನು ನನ್ನ ಹಾರ್ಟಿಗೆ ತಗೊಂಡಿರಲಿಲ್ಲ. ಬಿಕಾಸ್ ಅದೂ ಅಮ್ಮನೇ ಒಂದು ಸಲ ಹೇಳಿದರು, ಬಾಬು ನೀನು ಫಿಲ್ಮ್ಸ್ ಫ್ಲಾಪ್ ಆಗ್ಬೋದು, ಬಟ್ ನೀನು ಆರ್ಟಿಸ್ಟಾಗಿ ಫ್ಲಾಪ್ ಆಗಬಾರ್ದು ಅಂತ. ಸೊ ಇವತ್ತಿಗೂ ಅದನ್ನು ಮನಸ್ಸಲ್ಲಿಟ್ಕೊಂಡು ಇವತ್ತಿಗೂ ಬೆಳಗ್ಗೆ ಶೂಟಿಂಗ್ ಸ್ಪಾಟಿಗೆ ಬಂದರೆ ಒಂದು ಬೊಟ್ಟಿಟ್ಕೊಂಡು ಕ್ಯಾರೆಕ್ಟ್ರಿಗೆ ಹೋಗೋವಾಗ ಆ ಕ್ಯಾರೆಕ್ಟ್ರಾಗಿ ಚೇಂಜ್ ಆಗಿ ಆ ಫೀಲಲ್ಲಿ ಹೋಗಿ ಡೈರೆಕ್ಟ್ರಿಗೆ ಏನು ಬೇಕೋ, ನಾನು ಯಾವಾಗಲೂ ಡೈರೆಕ್ಟರ್ಸ್ ಆ್ಯಕ್ಟ್ರೆ, ಡೈರೆಕ್ಟ್ರಿಗೆ ಏನು ಬೇಕೋ ಅದು ಮಾಡೋದು. ಬಟ್ ಈ 50 ಇಯರ್ಸಲ್ಲಿ ನನ್ನ ಅದೃಷ್ಟ ಏನು ಅಂದರೆ ಎಲ್ಲೂ ನನ್ನ ಲೈಫು ಸ್ಟಾಪ್ ಆಗಲಿ.